ಹಾಯ್, ಎಲ್ಲ ಹೇಗಿದ್ದೀರಾ? ನಾನಿವತ್ತು ದಾಲ್ದು ಪಪ್ಪು ಮಾಡ್ತಾ ಇದ್ದೀನಿ, ಬೇಳೆದು ಪಪ್ಪು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ನೋಡೋಣ ಅಲ್ಲ. ಮೊದಲನೇದಾಗಿ ಒಲೆ ಹೆಚ್ಕೋಬೇಕು. ಒಲೆ ಹಚ್ಚಿ ನಾನು ಇವಾಗ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿದ್ಮೇಲೆ ನಾವು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ನೋಡ್ಕೋಬೇಕು ಈ ರೀತಿ. ಈಗ ಇದಕ್ಕೆ ನಾನು ಸಾಸಿವೆ ಹಾಕ್ತೀನಿ. ಆಮೇಲೆ ಹಿಂಗೆ ಹಾಕ್ತಾ ಇದ್ದೀನಿ ಸ್ವಲ್ಪ. ಇದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದರಲ್ಲಿ ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ದೆನ್ ಶುಂಠಿ ಸಣ್ಣದಾಗಿ ಚಾಪ್ ಮಾಡಿರೋದಿದೆ. ಅಷ್ಟನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಹಿಂಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ, ಅಲ್ಲಿ ತನಕ ಹಿಂಗೆ ಹುರಿತಾ ಇರಬೇಕು. ನಾನು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಟೈಮ್ನಲ್ಲಿ ನಾನು ಟೊಮೆಟೊ ಹಾಕಿ ಬೇಯಕ್ಕೆ ಬಿಡ್ತೀನಿ. ಟೊಮೆಟೊ ಬೇಯ್ತಾ ಇರಲಿ. ಈ ರೀತಿ ಹೀಗೆ ಟೊಮೆಟೊ ಈ ಟೈಮ್ನಲ್ಲಿ ಬೇಕಾದ್ರೆ ಒಂಚೂರು ನೀರು ಹಾಕಿ ಬಿಡ್ಬೋದು. ಸೀದ್ ಹೋಗುತ್ತೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಡ್ಬೋದು. ಇವಾಗ ನೀರು ಹಾಕಿದ್ದೀನಿ. ಈಗ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಬೇಯಲಿ. ಪಾಸ್ ಮಾಡ್ಬೋದಾ? ಒಂಚೂರು ಮಾಡಪ್ಪ. ಈಗ ನೀರು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಇದೊಂಚೂರು ಬೇಯಲಿ ಟೊಮೆಟೊ. ನೋಡಿ, ಇವಾಗ ಟೊಮೆಟೊ ಬೆಂದಿದೆ. ಬೇಯಕ್ಕೆ ಹಾಕಿದ್ದೆಲ್ಲ. ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈ ಟೈಮ್ನಲ್ಲಿ ನಾನು ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಇದು ನೀವು ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು. ಒಗ್ಗರಣೆ ಹಾಕ್ದಾಗ ಈರುಳ್ಳಿ ಎಲ್ಲ, ಇಲ್ಲ ಟೊಮೆಟೊ ಹಾಕೋದ್ಮೇಲೆ ಹಾಕ್ಬೋದು. ಅದೇನು ಅಷ್ಟು ಚೇಂಜಸ್ ಅನ್ಸಲ್ಲ. ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಮೆಣಸಿನ ಪುಡಿ, ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಬೇಕು.
ಟೊಮೆಟೊ ಬೇಯ್ತಾ ಇದೆ. ಸೊ ನಾನಿವಾಗ ಬೇಳೆ ಬೇಯಿಸಿರೋದನ್ನು ರುಬ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ. ಇದನ್ನು ನೀವು ನೀಟಾಗಿ ಸ್ಮ್ಯಾಶ್ ಬೇಕಾದ್ರೂ ಮಾಡ್ಬೋದು ಸ್ಮ್ಯಾಶರಲ್ಲಿ. ಸೊ ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಬೇಳೆ ಇದ್ದರೆ ಚೆನ್ನಾಗಿರಲ್ಲ ಇದು. ಸೊ ಹಾಗಾಗಿ ಇದನ್ನು ಮಿಕ್ಸಿನಲ್ಲಿ ನೀಟಾಗಿ ರುಬ್ಕೊಂಡಿದ್ದೀನಿ. ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗೇ ಇರಬೇಕು. ತೀರಾ ತೆಳ್ಳಗಿದ್ರೆ ಅದು ತಿಳಿ ಸಾರು ಥರ ಆಗೋಗುತ್ತೆ, ಚೆನ್ನಾಗಿರಲ್ಲ. ಸೊ ನೋಡಿ, ಬೇಳೆ ಬೇಯಿಸ್ಕೊಂಡಿದ್ದೆ ಪ್ಲಸ್ ರುಬ್ಬಿದ್ದೆ. ಇದೊಂದು ಸ್ವಲ್ಪ ಬೇಳೆ ಹಾಗೆ ಹಾಕ್ತಾ ಇದ್ದೀನಿ. ಸೊ ಎರಡು ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಥಿಕ್ನೆಸ್ ಜಾಸ್ತಿ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನಾವು ನೀರು ಹಾಕ್ಕೋಬೋದು. ಮಿಕ್ಸಿನಲ್ಲಿ ರುಬ್ಬಿರೋ ಸ್ವಲ್ಪ ಬೇಳೆ ಇದೆ. ಸೊ ಅದಕ್ಕೆ ನೀರು ಹಾಕಿ ಕಲಿಸ್ಕೊಂಡು ಹಾಕಿದ್ರೆ ಸೊ ಅದ್ರದ್ದು ಬೇಳೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ನೀರು ಹಾಕ್ದಾಗುತ್ತೆ. ಸೊ ಈ ರೀತಿ ಹಿಂಗೆ ಮಿಕ್ಸಿ ತೊಳೆದು ಬಿಟ್ಟು ಅದ್ರದ್ದು ನೀರು ಹಾಕ್ತಾ ಇದ್ದೀನಿ ನೋಡಿ. ಎಸ್, ಇದು ಕನ್ಸಿಸ್ಟೆನ್ಸಿ ಈಗ ಸರಿ ಇದೆ. ಇದನ್ನು ಕುದಿಯಕ್ಕೆ ಬಿಡಬೇಕು. ಸೊ ನಾನು ಇದಕ್ಕೆ ಉಪ್ಪು ಹಾಕಿಲ್ಲ ಅಲ್ವಾ. ಸೊ ಇವಾಗ ಉಪ್ಪು ಹಾಕ್ತೀನಿ. ಇಷ್ಟು ಕ್ವಾಂಟಿಟಿಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಹಾಕ್ಕೋಬೇಕು. ಸೊ ಇವಾಗ ಉಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿ ಇಟ್ಕೊಂಡಿರೋದು ಅದು ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿ ತಿರ್ಗಿಸೋಣ. ಇವಾಗ ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಈಗ ನಾವು ಇಷ್ಟೇ ಎಲ್ಲ ಹಾಕಾಗಿದೆ ಇಂಗ್ರೀಡಿಯೆಂಟ್ಸು. ಒಗ್ಗರಣೆ ಹಾಕಿ ಬೇಳೆನ ಸ್ವಲ್ಪ ಬೇಯಿಸಿ ರುಬ್ಬಕ್ಕಾರು ರುಬ್ಬೋದು, ಇಲ್ಲ ಬೀಟ್ರ್ ತೊಗೊಂಡು ಬೀಟ್ ಮಾಡ್ಕೋಬೋದು, ಇಲ್ಲ ಸ್ಮ್ಯಾಶ್ ಮಾಡ್ಬೋದು, ನಿಮ್ಮ ಇಷ್ಟ. ಸೊ ಅದು ಹಾಕಿ ಆಮೇಲೆ ಉಪ್ಪು, ಕೊತ್ತಂಬರಿ ಸೊಪ್ಪು, ಒಂಚೂರೇ ಚೂರು ಬೆಲ್ಲ ಇಲ್ಲಾಂದರೆ ಒಂಚೂರು ಇಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಆಮೇಲೆ ಕುದಿಯಕ್ಕೆ ಬಿಟ್ಬಿಡ್ಬೇಕು.
ನೋಡಿ ಇವಾಗ ಕುದೀತಾ ಇದೆ ಪಪ್ಪು, ಬೇಳೆದು ಪಪ್ಪು. ಸೊ ಇವಾಗ ಇದು ಊಟ ಮಾಡೋಕ್ಕೆ ರೆಡಿ ಇದೆ. ಇದರಲ್ಲಿ ತಿಕ್ಕಾಗಿರೋದ್ರಿಂದ ನೀವು ರೋಟಿ ಚಪಾತಿ ಕೂಡ ತಿನ್ಬೋದು. ದೆನ್ ಊಟಕ್ಕೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಮುದ್ದೆ ತಿನ್ನೋರು ಮುದ್ದೆ ಕೂಡ ತಿನ್ಬೋದು ಇದರಲ್ಲಿ ತಿಕ್ಕಾಗಿರೋದ್ರಿಂದ. ನೋಡಿ ದಾಲ್ದು ಪಪ್ಪು ರೆಡಿಯಾಗಿದೆ. ಹೇಗೆ ಬಂತು, ಹೇಗಿತ್ತು, ನೀವು ಟ್ರೈ ಮಾಡ್ತೀರಲ್ಲ, ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಲೈಕ್ ಕಮೆಂಟ್ ಕೊಡಿ. ಥ್ಯಾಂಕ್ ಯು. ಬಾಯ್.